ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಆಗಸ್ಟ್ 26 ವೇದಿಕೆಯ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಆದಿತ್ಯದು ಆಗಸ್ಟ್ 6ನೇ ತಾರೀಕು ಭರಣಿ ಕಾವ್ಯ. ಆ ದಿನ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಸುಮಾರು ರಾತ್ರಿ 7 ಗಂಟೆ ನಂತರ ಆಗಿದ್ದೇನೆ. ನನ್ನ ಮೊದಲನೇ ವೀಡಿಯೋಗಳಲ್ಲಿ ಇಂದಿನ ವಿಡಿಯೋದಲ್ಲಿ ಶ್ರೀ ಕುಮಾರಸ್ವಾಮಿಯ ದರ್ಶನ, ದೇವಾಲಯದ ದರ್ಶನ ಕೂಡ ಮಾಡ್ತಿದ್ದೇನೆ. ಹಾಗೂ ಪುಟ್ಟ ಮುದ್ದಾದ ಕುಮಾರಸ್ವಾಮಿಯ ವೇಷಧಾರಿಗಳು ಕೂಡ ಹಾಕೊಂಡು ಮುದ್ದಾದ ಮಕ್ಕಳು ಕೂಡ ಬಂದಿದ್ದು ದೇವರ ರೂಪದಲ್ಲಿ ಅದು ಕೂಡ ತೋರಿಸಿದ್ದೇನೆ. ಯಾವುದೇ ಹಚ್ಕೊಂಡ್ಬಂದು ಎಲ್ಲ ತೋರಿಸಿದ್ದೇನೆ. ಸೊ ಈ ವಿಡಿಯೋದಲ್ಲಿ ತ್ರ್ಯಂಬಕೇಶ್ವರ ದೇವಸ್ಥಾನ ಮತ್ತು ಆದಿಶೇಷ ದೇವಸ್ಥಾನ ತೋರಿಸ್ತೀವಿ. ಹಾಗೂ ಮುಖ್ಯವಾಗಿ ಶ್ರೀ ವಳ್ಳಿ ಸುಬ್ರಹ್ಮಣ್ಯ ದೇವಸೇನರ ಉತ್ಸವ ಮೆರವಣಿಗೆ ಬರುತ್ತೆ. ಮೆರವಣಿಗೆ ಸಂಜೆ 6 ಗಂಟೆಗೆ ಹೋಗಿದೆ. ಒಂದು ಪ್ರದಕ್ಷಿಣೆ ಬಂದು ಸೊ ಬರುತ್ತೆ, ಅದು ಕೂಡ ತೋರಿಸ್ತೀವಿ. ಈಗ ಮೊದಲಿಗೆ ತ್ರ್ಯಂಬಕೇಶ್ವರ ದರ್ಶನ ಮಾಡ್ಕೊಳ್ಳೋಣ. ಬನ್ನಿ ಶ್ರೀ ತ್ರ್ಯಂಬಕೇಶ್ವರ ದರ್ಶನ ಮಾಡ್ಕೊಳ್ಳೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉತ್ಸವ ಮೂರ್ತಿ ಬರ್ತಿದೆ. ಮಂಗಳ ವಾದ್ಯದೊಂದಿಗೆ ಶ್ರೀ ವಳ್ಳಿ ಸುಬ್ರಹ್ಮಣ್ಯ ದೇವಸೇನರ ಉತ್ಸವ ಮೂರ್ತಿಯ ಮೆರವಣಿಗೆ ಈಗ ದೇವಸ್ಥಾನವನ್ನು ತಲುಪ್ತಾ ಇದೆ. ಕಾರ್ತಿಕ ವಿಘ್ನೇ ಶಕ್ತಿಸ್ತಾ ಇದ್ದೀನಿ ತನ್ನೋ ಸ್ಕಂದ ಪ್ರಚೋದಯಾತ್. ದೇವಸ್ಥಾನದ ಬಾಗಿಲ ಬಳಿ ಬಂದ ನಂತರ ತೆಂಗಿನಕಾಯಿ ಅಂದರೆ ಈಡ್ಗಾಯಿನ ಹೊಡಿತಿದ್ದಾರೆ. ನೋಡಿ, ಗೌರಿ ತೆಂಗಿನಕಾಯಿನ ಎತ್ಕೊಂಡು ಈಡ್ಗಾಯಿ ಹೊಡೆದಿರೋದು. ಸೊ ಮೊದಲೆಲ್ಲ ಎಲ್ಲರೂ ದೇವ್ರಿಗೆ ಈಡ್ಗಾಯಿ ಹೊಡೆದ ನಂತರ ಆ ತೆಂಗಿನಕಾಯಿನ ಚೂರುಗಳನ್ನ ಎತ್ಕೊಂಡು ಪ್ರಸಾದ ಅಂತ ಸೇವಿಸ್ತಿದ್ದು. ಈಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ವಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನದ ಉತ್ಸವ ಮೂರ್ತಿಗೆ ಡ್ರೆಸ್ನ ನಾವೇ ಹೊಲ್ಕೊಡ್ತೀವಿ. ಪ್ರತಿ ವರ್ಷ ಕೂಡ ಸುಮಾರು 15 ವರ್ಷದ ಮೇಲಿಂದ ನಾವೇ ಉತ್ಸವ ಮೂರ್ತಿಗೆ ಈ ವಸ್ತ್ರ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ಹೇಗಿದೆ ಈ ಉತ್ಸವ ಮೂರ್ತಿಗೆ ಹಾಕಿರುವ ಒಂದು ಡ್ರೆಸ್ ಅಂತ ಸೊ ಕಮೆಂಟ್ ಮಾಡಿ ತಿಳಿಸಿ. ವಳ್ಳಿ ದೇವಸ್ಥಾನಗೆ ದಂಗಾದಾವಣಿ, ಸುಬ್ರಹ್ಮಣ್ಯಗೆ ಕಚ್ಚ ಪಂಚತರ ಹೊಲಿದಿದ್ದೀನಿ. ಸೊ ಮಂಗಳವಾದ್ಯ ನುಡಿಸ್ತಿದ್ದಾರೆ. ಈಗ ಉತ್ಸವ ಮೂರ್ತಿನ ಇಳಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಕರೆದೊಯ್ತಾರೆ. ಸೊ ಅದು ಕೂಡ ತೋರಿಸ್ತೀನಿ. ಸೊ ನಾನು ಗೌರಿ ಇಬ್ಬರು ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಸೊ ಮುಂದಿನ ವಿಡಿಯೋ ಅಂದರೆ ನಾಳೆ ವಿಡಿಯೋ ಆಡಿ ಕೃತಿಕೋತ್ಸವದ ಈ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ವಿಡಿಯೋ ಕೂಡ ಹಾಕ್ತೀವಿ. ಅದು ಕೂಡ ತಪ್ಪದೇ ವೀಕ್ಷಿಸಿ. ಅದೇ ನೋಡಬೇಕಾದ್ರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಈಗ ಉತ್ಸವ ಮೂರ್ತಿಯನ್ನು ಹೊತ್ತು ಮಂಗಳವಾದ್ಯದೊಂದಿಗೆ ದೇವಾಲಯದೊಳಗೆ ಕರೆತರುತ್ತಿದ್ದಾರೆ. ಸೊ ನಾನು ಗೌರಿ ಮುಟ್ಟಿ ನಮಸ್ಕಾರ ಮಾಡಿದ್ವಿ. ಸೊ ಹೊಲ್ಗೂ ಕೂಡ ಮಾಡ್ತೀವಿ. ಹಾಗೂ ವೇಲ್ ಪೂಜೆ ಮಾಡಿರೋದು ನವಲೋಹ ಸುಬ್ರಹ್ಮಣ್ಯ ಸ್ವಾಮಿ, ಅದು ಕೂಡ ತೋರಿಸ್ತೀವಿ. ತುಂಬಾ ಚೆನ್ನಾಗಿದೆಯಲ್ಲ ಉತ್ಸವ ಮೂರ್ತಿಗೆ ಡ್ರೆಸ್ಸು, ಹೂವಿನ ಅಲಂಕಾರ ಅಂತೂ
ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಈ ಸಲ ಅರೋರಕ್ಕೆ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದು ಆ ಸ್ವಾಮಿಯ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಸಲ ಅರೋರಕ್ಕೆ ತಾವೆಲ್ಲರೂ ಯಾವ್ಯಾವ ದೇಗುಲಕ್ಕೆ ಹೋಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡ್ರಿ ಅಂತ ಕೂಡ ತಿಳಿಸಿ. ಸೊ ಎಲ್ಲರೂ ಅರೋರ ಅಂತ ಕೂಗ್ತಿದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾರೆ. ಏನು ದೇಗುಲದ ಒಳಗೆ ಬಂದು ಕೂರಿಸ್ತಾರೆ. ಸೊ ಶನಿವಾರ ಅಂದರೆ ಆಗಸ್ಟ್ 8ನೇ ತಾರೀಕು ಶ್ರೀ ವಲ್ಲಿ ಸುಬ್ರಹ್ಮಣ್ಯ ದೇವಸೇನರ ಕಲ್ಯಾಣೋತ್ಸವ ಕೂಡ ಇದೆ. ಬೆಳಗ್ಗೆ ಸುಮಾರು 10-10:30 ತಾವೆಲ್ಲರೂ ತಪ್ಪದೆ ಬನ್ನಿ. ಈ ಸಲ ಅಂತೂ ಗುರುವಾರ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ದೇಗುಲಕ್ಕೆ ಹರಿದು ಬಂದಿದೆ. ಸೊ ಹೋಮ ಎಲ್ಲ ಮುಗಿದಿದೆ. ಈಗ ಇದು ವೇಲ್ ಕೂಡ ಕಲಶಾಭಿಷೇಕ ಆಗಿದೆ. ಈ ಉತ್ಸವ ಮೂರ್ತಿನ ಕೂರಿಸ್ತಾರೆ ನೋಡಿ. ನವಲೋಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ವೇಲಿಟ್ಟು ಪೂಜೆ ಮಾಡಿದ್ದಾರೆ. ಇಲ್ಲಿ ಅಭಿಷೇಕ ಮಾಡಿ ಆ ಅಭಿಷೇಕದ ನೀರು ಭಕ್ತಾದಿಗಳೆಲ್ಲರ ಮೇಲೂ ಹಾಕ್ತಾರೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈಗ ಉತ್ಸವ ಮೂರ್ತಿನ ಇಲ್ಲಿ ಕೂರಿಸ್ತಾರೆ. ನಾಳೆ ಕೂಡ ಇಲ್ಲೇ ಇರುತ್ತದೆ. ಭಕ್ತಾದಿಗಳನ್ನ ದರ್ಶನ ಮಾಡ್ಕೋಬೋದು ನಾಳೆ ಕೂಡ ಬಂದವರು. ಇದೆಲ್ಲ ಇಟ್ಟು ನಮಸ್ಕಾರ ಮಾಡಿದ್ರು. ಸೊ ಎಲ್ಲರಿಗೂ ಉತ್ಸವ ಮೂರ್ತಿನ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು. ನಾನು ಗೌರಿ ಗಣೇಶ ಕೂಡ ಆ ಸ್ವಾಮಿನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ ಹತ್ತಿರದಿಂದ. ಸೊ ಈಗ ನಾನು ಕೂಡ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ. ಗೌರಿ ಬಂದಳು, ಗೌರಿ ಕೂಡ ಸ್ವಾಮಿಗೆ ನಮಸ್ಕಾರ ಮಾಡ್ತಿದ್ದಾರೆ. ನಾಳೆ ಆಡಿಕ ಋತುಕೋತ್ಸವ ಯಾರೆಲ್ಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ತೀರಾ ಅಂತ ನಮಗೆ ತಿಳಿಸಿ. ನೋಡಿ ಈಗ ಗಣೇಶ ಕೂಡ ನಮಸ್ಕಾರ ಮಾಡ್ಕೊತಿದ್ದಾನೆ ಬಂದು. ಸೊ ಬನ್ನಿ ಮತ್ತೊಮ್ಮೆ ಉತ್ಸವ ಮೂರ್ತಿಯ ಹತ್ತಿರದಿಂದ ದರ್ಶನ ಮಾಡಿಸ್ತೀವಿ. ಗ್ರೀನ್ ಮತ್ತು ಪಿಂಕ್ ಕಲರ್ ಡ್ರೆಸ್ನ ಹೊಲ್ದಿರೋದು, ಸೀರೆ ತಂದು. ಸೊ ಹೇಗೆ ಕಾಣ್ತಿದೆ, ತುಂಬಾ ಚೆನ್ನಾಗಿದೆ ಅಲ್ಲ ಉತ್ಸವ ಮೂರ್ತಿಯ ವ್ಯವಸ್ಥೆ. ನಮ್ಮ ಮನೆಯ ಹತ್ತಿರವೇ ಇರುವ ಶ್ರೀಮತಿ ಮಂಗಳವರು ಕೂಡ ಬಂದಿದ್ದರು. ಅವ್ರ ಜೊತೆ ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಅವರು ಕೂಡ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವರ ಸೇವೆ ಕೂಡ ಅವರು ಕೂಡ ಮಾಡ್ತಾರೆ. ಮೊದಲಿಂದ ಕೂಡ ದೇವ ಭಕ್ತರು ತುಂಬಾ. ಸೊ ನವಲೋಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಿಕೊಳ್ಳಿ. ಓಂ ಶರವಣ ಭವಾಯ ನಮಃ. ಓಂ ಶರವಣ ಭವಾಯ ನಮಃ. ಓಂ ಶರವಣ ಭವಾಯ ನಮಃ. ಓಂ ಶರವಣ ಭವಾಯ ನಮಃ. ಸೊ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊತಿದ್ರು. ಸೇವಾಕರ್ತರೆಲ್ಲ ನಾವು ಕೂಡ ಹೋಗಿ ಕುಳಿತ್ಕೊಂಡ್ವಿ, ಫೋಟೋ ತೆಗೆಸ್ಕೊಂಡ್ವಿ. ಸೊ ಗೌರಿ ಸೈಡಲ್ಲಿ ಕೂತಿದ್ರು. ಸೊ ಎಲ್ಲ ದರ್ಶನ ಮಾಡ್ಕೊಂಡಿದ್ದೀನಿ. ಮನೆ ಕಡೆ ಬರ್ತಿದ್ವಿ. ಆಗಲೂ ಕೂಡ ಸುಮಾರು ರಾತ್ರಿ 9 ಕಾಲ ಆಗಿತ್ತು. ಆಗಲೂ ಕೂಡ ಅರವರ ಕಾವಡಿಯವರು ಕೂಡ ಬರ್ತಿದ್ರು. ಎಲ್ಲ ಅರವರ ಅಂತ ಸುಬ್ರಹ್ಮಣ್ಯ ಸ್ವಾಮಿ ನಾಮಸ್ಮರಣೆಯನ್ನು ಮಾಡ್ತಾ ಬರ್ತಾಯಿದ್ರು. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.